AI ಬಂದ್ಬಿಡ್ತು, ನನ್ನ ಕೆಲಸ ಹೀಗೆ ಇರುತ್ತಾ? ಇತ್ತೀಚೆಗೆ ಕಡಿಮೆ ವಯಸ್ಸಿನವರೆಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನನಗೂ ಆದ್ರೆ ನನ್ನ ಮಗ ಬೋರ್ಡ್ ಎಕ್ಸಾಮ್ ಅಲ್ಲಿ 90% ಸ್ಕೋರ್ ಮಾಡ್ತಾನೋ ಇಲ್ವೋ? ನಾನು ಲೀಡ್ ಮಾಡ್ತಿರೋ ಈ ಸಾಫ್ಟ್ವೇರ್ ಪ್ರಾಜೆಕ್ಟ್ ಲೈವ್ ಹೋದ್ಮೇಲೆ ಮೇಜರ್ ಡಿಫೆಕ್ಟ್ಸ್ ಬಂದ್ಬಿಟ್ರೆ, ನನ್ನ ಕೆಲಸದಿಂದ ತೆಗೆದುಬಿಟ್ರೆ, ಮನೆ ಮೇಲೆ ಸಾಲ ಇದೆ, ಹೇಗೆ ತೀರ್ಸೋದು? ಮಕ್ಕಳ ಶಿಕ್ಷಣ ಹೇಗೆ? ನಮಗೂ ಕೋವಿಡ್ ಬಂದ್ಬಿಟ್ರೆ? ನಿಮಗೂ ಈ ತರ ಪ್ರಶ್ನೆಗಳು ಒತ್ತಡ ಉಂಟು ಮಾಡ್ತೀವಿಯಾ? ಯೋಚಿಸ್ಬೇಡಿ, ನೀವೊಬ್ಬರೇ ಅಲ್ಲ, ಈ ಪ್ರಶ್ನೆಗಳು ಎಲ್ರಿಗೂ ಕಾಡ್ತವೆ. ನಮಸ್ಕಾರ ಸ್ನೇಹಿತರೆ, ಇಂದಿನ ಎಪಿಸೋಡ್ನಲ್ಲಿ ನಾವು ನೋಡೋದು ಭವಿಷ್ಯದ ಸಮಸ್ಯೆಗಳು ಹೇಗೆ ಮನಸ್ಸಿನ ಮೇಲೆ ಒತ್ತಡ ಉಂಟು ಮಾಡ್ತವೆ ಮತ್ತು ಅವನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ವಿಷಯಕ್ಕೆ ಬರೋಣ. ನೀವು ಒಂದ್ಸಲ ಚಿಕ್ಕಂದಿನಿಂದ ನಿಮ್ಗೆ ಇದ್ದ ಹೆದರಿಕೆ ಅಥವಾ ಆತಂಕಗಳನ್ನ ನೆನಪು ಮಾಡ್ಕೊಳ್ಳಿ. ಅವುಗಳಲ್ಲಿ ಎಷ್ಟು ನಿಜ ಆಗಿವೆ ಅಂತ ಯೋಚನೆ ಮಾಡಿ ನೋಡಿ. ಬಹುಶಃ ಎಷ್ಟೋ ನೆಗೆಟಿವ್ ವಿಷಯಗಳು ನಾವು ಅನ್ಕೊಂಡಂಗೆ ಆಗಿರಲ್ಲ. ಎಷ್ಟೊಂದ್ಸಲ ನಾವು ನಮ್ಮ ಫ್ರೆಂಡ್ಸ್ ಅಥವಾ ಸಂಬಂಧಿಕರ ಹತ್ರ ಅದನ್ನೇ ಹೇಳಿರ್ತೀವಿ. ಅಯ್ಯೋ, ಏನೋ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ, ಆ ತರ ಏನೋ ಆಗ್ಲಿಲ್ಲಪ್ಪ. ನಮಗೂ ಕೋವಿಡ್ ಎಲ್ಲಿ ಬಂದ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ದೇವ್ರ ದಯದಿಂದ ಏನೂ ಆಗ್ಲಿಲ್ಲ ಅಂತ. ಇವು ಜಸ್ಟ್ 2 ಉದಾಹರಣೆಗಳಷ್ಟೇ. ನಿಮ್ ಲೈಫ್ ನ ಒಂದ್ಸಲ ತಿರುವಾಕಿ ನೋಡಿ, ನಿಮ್ಗೆ ಇನ್ನೂ ಎಷ್ಟೊಂದು ಉದಾಹರಣೆಗಳು ಸಿಗ್ತವೆ. ಹಾಗಾಗಿ ಪಾಯಿಂಟ್ ಏನಂದ್ರೆ ಸ್ನೇಹಿತರೆ, ನಾವು ಭವಿಷ್ಯದಲ್ಲಿ ಇನ್ನೂ ನಡೀದೇ ಇರೋ ವಿಷಯಗಳ ಬಗ್ಗೆ ಎಷ್ಟೋ ಸಲ ಯೋಚನೆ ಮಾಡಿ ಒತ್ತಡಕ್ಕೆ ಒಳಗಾಗಿರ್ತೀವಿ. ಅದು ನಿಜವಾಗ್ಲೂ ಬೇಕಾ ಅಂತ ನೀವು ಕೇಳ್ಬೋದು. ಹಾಗಾದ್ರೆ ಭವಿಷ್ಯದ ಬಗ್ಗೆ ಯೋಚನೆ ಮಾಡಬಾರ್ದ ಅಂತ? ಇದು ವ್ಯಾಲಿಡ್ ಪ್ರಶ್ನೆನೇ. ಫ್ಯೂಚರ್ ಬಗ್ಗೆ ಖಂಡಿತ ಯೋಚನೆ ಮಾಡಬೇಕು. ಆದ್ರೆ ಎಷ್ಟೊಂದ್ಸಲ ಕೆಲ ಸಮಸ್ಯೆಗಳು ನಮ್ಮ ಕೈಯಲ್ಲಿ ಇರಲ್ಲ. ಹಾಗಾದ್ರೆ ಈ ಪ್ರಾಬ್ಲಮ್ಸ್ಗೆ ಇರೋ ಪರಿಹಾರ ಏನು? ಅದನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಕೆ ಹೊರಟಿರೋದು. ಹಾಗಾದ್ರೆ ಬನ್ನಿ, ನಮ್ಮ ಫ್ಯೂಚರ್ ಪ್ರಾಬ್ಲಮ್ಸ್ ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡೋಣ. ಸ್ಟೆಪ್ 1, ನಿಮ್ಮ ಎಲ್ಲ ಭವಿಷ್ಯದ ಸಮಸ್ಯೆಗಳು ಅಂದ್ರೆ ಫ್ಯೂಚರ್ ಪ್ರಾಬ್ಲಮ್ಸ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಸ್ಟೆಪ್ 2, ಈ ಲಿಸ್ಟ್ ನ 2 ಭಾಗ ಮಾಡ್ಕೊಳ್ಳಿ. ಒಂದು ಭಾಗ ನೀವು ಕಂಟ್ರೋಲ್ ಮಾಡಬಹುದಾದಂತ ಸಮಸ್ಯೆಗಳು, ಇನ್ನೊಂದು ಭಾಗ ನೀವು ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇರುವಂತಹ ಸಮಸ್ಯೆಗಳು. ಒಂದ್ಸಲ ಈ ಲಿಸ್ಟ್ ರೆಡಿ ಆದ್ಮೇಲೆ ನಮ್ಮ ಕಂಟ್ರೋಲ್ ನಲ್ಲಿ ಇರೋ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಯೋಚನೆ ಮಾಡಿ. ಆ ಪರಿಹಾರದ ಕಡೆ ಕೆಲಸ ಮಾಡ್ತಾ ಹೋಗಿ. ನಮ್ಮ ಕಂಟ್ರೋಲ್ ನಲ್ಲಿ ಇರೋ ಸಮಸ್ಯೆಗಳಂದ್ರೆ ಅವು, ಉದಾಹರಣೆಗೆ AI ಬಂದ್ಬಿಡ್ತು, ನನ್ನ ಕೆಲಸ ಹೋಗ್ಬಿಟ್ರೆ ಅಂತ ಟೆನ್ಷನ್ ಆಗ್ತಿದೆ ಅಂತ ಇಟ್ಕೊಳ್ಳಿ. ಇದನ್ನು ನೀವು ಕಂಟ್ರೋಲ್ ಮಾಡ್ಬೋದಾ? ಯೋಚನೆ ಮಾಡಿ. ನಾವು ಏನಂತೂ ಖಂಡಿತ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ, ಮತ್ತು ಅದರಿಂದ ಉಂಟಾಗೋ ಪರಿಣಾಮಗಳನ್ನು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ. ಹಾಗಂತ ನಾವು ಬರೀ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದಕ್ಕೂ ಆಗಲ್ಲ ಅಲ್ವಾ? ಹಾಗಾಗಿ ನಾವು ಏನ್ ಮಾಡ್ಬೋದು ಅಂದ್ರೆ, AI ಇಂಪ್ಯಾಕ್ಟ್ ಯಾವೆಲ್ಲ ಕ್ಷೇತ್ರಗಳಿಗೆ ಆಗ್ತಾ ಇದೆ ಮತ್ತು ನಾವು ಹೇಗೆ ಅದಕ್ಕೆ ತಕ್ಕಂತೆ ನಮ್ಮನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದು. ಉದಾಹರಣೆಗೆ, ನೀವು IT ಫೀಲ್ಡ್ ಅಲ್ಲಿ ಇದ್ರೆ ನಿಧಾನಕ್ಕೆ ನೀವು AI ಫೀಲ್ಡ್ ಅಲ್ಲಿ ಬರಬಹುದಾದಂತಹ ಅವಕಾಶಗಳನ್ನ ಹುಡುಕೊಂಡು ನಿಧಾನಕ್ಕೆ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದು. ಇದೇ ರೀತಿ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ಎಲ್ಲ ಕಡೆ ಕೋವಿಡ್ ಇದೆ ಅಂತ ಇಟ್ಕೊಳ್ಳೋಣ. ಆಗ ನಂಗೂ ಕೋವಿಡ್ ಬಂದ್ಬಿಟ್ರೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಬದಲು ಅದಕ್ಕಿರೋ ಬೆಸ್ಟ್ ಪರಿಹಾರ ಏನು ಅಂತ ನೋಡೋದು. ಪರಿಹಾರ ಏನು? ಫಸ್ಟ್ ಸ್ಟೆಪ್ ಅಂದ್ರೆ ತಪ್ಪದೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದು ಮತ್ತು ಸಾಧ್ಯವಾದಷ್ಟು ಜನರಿಂದ ದೂರ ಇರೋದು. ಇದಲ್ಲದೆ ಇನ್ನೊಂದು ನಾವು ಮಾಡಬಹುದಾದ ಕೆಲಸ ಏನಂದ್ರೆ, ಎಷ್ಟು ಪರ್ಸೆಂಟೇಜ್ ಜನರಿಗೆ ಕೋವಿಡ್ ಬಂದಿದೆ ಅಂತ ಅನಲೈಸ್ ಮಾಡೋದು. ಅಂದ್ರೆ ಪ್ರತಿ 100 ಜನರಲ್ಲಿ ಎಷ್ಟು ಜನರಿಗೆ ಕೋವಿಡ್ ಬಂದಿದೆ ಅಂತ. ಇದ್ರ ಪರ್ಸೆಂಟೇಜ್ 3 ಇದ್ರೆ 97% ಜನರಿಗೆ ಇದು ಬಂದಿಲ್ಲ ಅಂತ ಅರ್ಥ ಅಲ್ವಾ? ಸೊ 3% ದೊಡ್ಡದ ಅಥವಾ 97% ದೊಡ್ಡದ? ಯೋಚನೆ ಮಾಡಿ. ಇನ್ನು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋ ಸಮಸ್ಯೆಗಳ ಬಗ್ಗೆ ಹೇಳೋದಾದ್ರೆ, ಆ ತರಹದ ಪ್ರಾಬ್ಲಮ್ಸ್ ಅಥವಾ ಸಮಸ್ಯೆ ಫ್ಯೂಚರ್ ಅಲ್ಲಿ ಆಗೋ ಚಾನ್ಸ್ ಎಷ್ಟಿದೆ ಅಂತ ವಿಚಾರ ಮಾಡಿ. ಉದಾಹರಣೆಗೆ, ನೀವು ಬಹಳಷ್ಟು ಸಲ ಫ್ಲೈಟ್ ನಲ್ಲಿ ಪ್ರಯಾಣ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಇತ್ತೀಚೆಗೆ ಆಗಿರೋ ಫ್ಲೈಟ್ ದುರಂತಗಳನ್ನ ನೋಡಿ ನಿಮ್ಗೆ ಫ್ಲೈಟ್ ಅಲ್ಲಿ ಹೇಗಪ್ಪ ಇನ್ನು ಪ್ರಯಾಣ ಮಾಡೋದು ಅಂತ ಟೆನ್ಷನ್ ಆಗ್ತಾ ಇದ್ರೆ, ಇದಕ್ಕೆ ಪರಿಹಾರ ಏನು? ಅಗೇನ್, ವಿಮಾನ ದುರಂತ ಆಗೋ ಸಂಭವನೀಯತೆ ಎಷ್ಟಿದೆ ಅಂತ ನೋಡಿ. ಇದು 1% ಸಹ ಇರಲ್ಲ. ಹಾಗಿದ್ದಾಗ ನಿಮ್ಮ ಟೆನ್ಷನ್ ನಿಜವಾಗ್ಲೂ ವ್ಯಾಲಿಡ್ ಅಂತ ಒಂದ್ಸಲ ವಿಚಾರ ಮಾಡಿ. ಆಗ ನಿಮ್ಮ ಟೆನ್ಷನ್ ಮೋಸ್ಟ್ಲಿ ನಿರಾಧಾರ ಅಂತ ಅನ್ನಿಸ್ಬೋದು. ಎಷ್ಟೊಂದ್ಸಲ ನಿಮ್ಮ ಕಂಟ್ರೋಲ್ ನಲ್ಲಿ ಇಲ್ಲದೆ ಇರೋ ಭವಿಷ್ಯದ ಸಮಸ್ಯೆ ಬಗ್ಗೆ ನೀವು ಯೋಚನೆ ಮಾಡಿ ಸುಸ್ತಾಗಿದ್ರೆ, ಮೊದಲು ಆ ಸಮಸ್ಯೆ ಬರೋ ಸಂಭಾವನೆ ಎಷ್ಟು ಅಂತ ಲೆಕ್ಕ ಮಾಡಿ. ಇದು ಮೋಸ್ಟ್ ಆಫ್ ದ ಟೈಮ್ಸ್ ತುಂಬಾ ಕಡಿಮೆ ಇರುತ್ತೆ ಸ್ನೇಹಿತರೆ. ಇದು ನಿಮಗೆ ಒಂದ್ಸಲ ಗೊತ್ತಾದ್ರೆ ನಿಮ್ಮ ಟೆನ್ಷನ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಮೊದಲೇ ಹೇಳಿದಾಗೆ, ಎಷ್ಟೊಂದ್ಸಲ ನಾವು ಫ್ಯೂಚರ್ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡ್ಕೊಂಡು ಪ್ರೆಸೆಂಟ್ ಅಲ್ಲಿ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡಿರ್ತೀವಿ. ಇದ್ರ ಬಗ್ಗೆ ಪ್ರಸಿದ್ಧ ಅಮೆರಿಕನ್ ರೈಟರ್ ಮಾರ್ಕ್ ಟ್ವೈನ್ ಏನ್ ಹೇಳ್ತಾರಂದ್ರೆ, ವರಿಂಗ್ ಈಸ್ ಲೈಕ್ ಪೇಯಿಂಗ್ ಎ ಡೆಟ್ ಯು ಡೋಂಟ್ ಓ. ಅಂದ್ರೆ, ಇಲ್ಲದೆ ಇರೋ ವಿಷಯಕ್ಕೆ ಚಿಂತೆ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲದೆ ಇರೋ ಸಾಲಕ್ಕೆ ಬಡ್ಡಿ ಕಟ್ಟಿದ ಹಾಗೆ ಅಂತ. ಇವರ ಇನ್ನೊಂದು ಫೇಮಸ್ ಕೊಟೇಶನ್, ಐ ಹ್ಯಾವ್ ಸಫರ್ಡ್ ಎ ಗ್ರೇಟ್ ಮೆನಿ ಕ್ಯಾಟಸ್ಟ್ರೋಫೀಸ್ ಇನ್ ಮೈ ಲೈಫ್, ಮೋಸ್ಟ್ ಆಫ್ ದೆಮ್ ನೆವರ್ ಹ್ಯಾಪನ್ಡ್. ಅಂದ್ರೆ, ನನ್ನ ಜೀವನದಲ್ಲಿ ನಾನು ಹಲವಾರು ವಿಪತ್ತುಗಳನ್ನು ಅನುಭವಿಸಿದ್ದೇನೆ, ಅವುಗಳಲ್ಲಿ ಹೆಚ್ಚಿನವು ಎಂದಿಗೂ ಸಂಭವಿಸಿಲ್ಲ ಅಂತ. ಇದರ ಅರ್ಥ ಏನು? ನಾವು ಏನೆಲ್ಲ ಪ್ರಾಬ್ಲಮ್ಸ್ ಬರಬಹುದು ಅಂತ ಅನ್ಕೊಂಡಿರ್ತೀವೋ
ಅವುಗಳಲ್ಲಿ ಹೆಚ್ಚಿನವು ನಡೆಯೋದೇ ಇಲ್ಲ. ಅಷ್ಟೆಲ್ಲ ಯಾಕೆ, ನಮ್ಮ ಫೇಮಸ್ ಕನ್ನಡ ಗಾದೆ ಮಾತು ಕೇಳಿಲ್ವಾ, ಕೂಸು ಹುಟ್ಟುವ ಮುಂಚೆನೆ ಕುಲಾವಿ ಚಿಂತೆ ಅಂತ. ಸೊ ನಾವು ನಿಜವಾಗ್ಲೂ ಈ ಫ್ಯೂಚರ್ ಇಮ್ಯಾಜಿನರಿ ಪ್ರಾಬ್ಲಮ್ಸ್ ಬಗ್ಗೆ ಇಷ್ಟೆಲ್ಲ ಚಿಂತೆ ಮಾಡೋ ಅವಶ್ಯಕತೆ ಇದೆಯಾ? ಇದರಿಂದಾಗಿ ನಮ್ಮ ಇಂದಿನ ಅಮೂಲ್ಯವಾದ ಸಮಯವನ್ನು ಹಾಳು ಮಾಡ್ಕೋತಿಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸೋ ಸಮಯ ಬಂತು ಸ್ನೇಹಿತರೆ. ಅದಕ್ಕೂ ಮುಂಚೆ ಇಲ್ಲಿವರೆಗೂ ನಾವು ಚರ್ಚೆ ಮಾಡಿದ್ದನ್ನ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ನಿಮ್ಗೆ ಭವಿಷ್ಯದ ಬಗ್ಗೆ ಮತ್ತು ಭವಿಷ್ಯದಲ್ಲಿ ಆಗೋ ಸಮಸ್ಯೆಗಳ ಬಗ್ಗೆ ಅತಿಯಾದ ಚಿಂತೆ ಇದ್ರೆ ಈ ಸ್ಟೆಪ್ಸ್ ನ ಫಾಲೋ ಮಾಡಿ. ಸ್ಟೆಪ್ 1, ನಿಮ್ಮ ಎಲ್ಲಾ ಭವಿಷ್ಯದ ಸಮಸ್ಯೆಗಳ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಸ್ಟೆಪ್ 2, ಈ ಲಿಸ್ಟ್ ನ 2 ಭಾಗ ಮಾಡ್ಕೊಳ್ಳಿ. ಒಂದು ಭಾಗ ನೀವು ಕಂಟ್ರೋಲ್ ಮಾಡಬಹುದಾದಂತ ಸಮಸ್ಯೆಗಳು, ಇನ್ನೊಂದು ಭಾಗ ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋದು. ಸ್ಟೆಪ್ 3, ಈಗ ನಿಮ್ಮ ಕಂಟ್ರೋಲ್ ಅಲ್ಲಿ ಇರೋ ಸಮಸ್ಯೆಗಳ ಬಗ್ಗೆ ನೀವು ಏನ್ ಮಾಡಬಹುದು ಅಂತ ಸೊಲ್ಯೂಷನ್ಸ್ ಹುಡುಕಿ. ಆ ಪ್ರಾಬ್ಲಮ್ಸ್ ಬಗ್ಗೆ ಮುಂಚೆನೆ ಪ್ರಿಪೇರ್ ಆಗಿ. ಸ್ಟೆಪ್ 4, ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇರೋ ಸಮಸ್ಯೆಗಳು ಆಗುವ ಸಂಭಾವನೆ ಅಂದ್ರೆ ಪರ್ಸೆಂಟೇಜ್ ಎಷ್ಟು ಅಂತ ನೋಡಿ. ಅದರ ಪರ್ಸೆಂಟೇಜ್ ತುಂಬಾ ಕಡಿಮೆ ಇದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಡಿ. ಆಗ್ಲೇ ಹೇಳಿದಾಗೆ ಎಷ್ಟೊಂದ್ ಸಲ ಈ ಸಮಸ್ಯೆಗಳನ್ನ ನಾವೇ ಹುಟ್ಟಾಕೊಂಡು ಒದ್ದಾಡ್ತಿರ್ತೀವಿ. ಅವುಗಳಲ್ಲಿ ಎಷ್ಟೊಂದು ನಡೆಯೋದೇ ಇಲ್ಲ. ನೀವು ಫ್ಯೂಚರ್ ಬಗ್ಗೆ ನಿಜವಾಗ್ಲೂ ಆಂಕ್ಷಿಯಸ್ ಆಗಿದ್ರೆ ಈ 4 ಸ್ಟೆಪ್ಸ್ ಫಾಲೋ ಮಾಡಿ. ಖಂಡಿತ ನಿಮ್ಮ ಆಂಗ್ಸೈಟಿ ಕಡಿಮೆ ಆಗುತ್ತೆ. ನಿಮ್ಮ ಅನುಭವಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಂಚ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ಸರಣಿಯ ಎಲ್ಲ ಭಾಗಗಳ ಲಿಂಕ್ಸ್ ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ. ನಿಮ್ಗೆ ಈ ಸರಣಿ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದು ನಮ್ಗೆ ಇನ್ನಷ್ಟು ಮೋಟಿವೇಶನ್ ಕೊಡುತ್ತೆ ಇದೇ ತರ ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಇಲ್ಲಿವರೆಗೆ ನಮಸ್ಕಾರ.